ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ದೇವಿಯಾನಿ ತನ್ನ ಮಗಳ ಎಂಗೇಜ್ಮೆಂಟ್ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ರಮಣ್ ಅವರನ್ನು ಜೈಲಿಗೆ ಕಳಿಸೋ ಹುನ್ನಾರವನ್ನು ಮಾಡಿದ್ದಾರೆ. ಕೊನೆಗೂ ಅವರ ಪ್ಲಾನ್ ಸಕ್ಸಸ್ ಆಗಿದೆ. ದೇವಿಯಾನಿ ಅಂದ್ಕೊಂಡಾಗೆ ಅಜಿತ್ನ ತಂದೆ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೂಡ ಅಜಿತ್ ತಂದೆ ಯಾಕೆ ಅರೆಸ್ಟ್ ಆಗಿದ್ದಾರೆ, ಅವರ ವಿರುದ್ಧ ಮಾಡಿದ ಷಡ್ಯಂತ್ರ ಏನು, ಯಾವುದನ್ನು ಕೂಡ ಕಂಡುಹಿಡಿಯೋದು ಇನ್ನೂ ಕೂಡ ಕಷ್ಟವಾಗಿದೆ. ಈ ಕಡೆ ಅವರು 50 ಲಕ್ಷ ಲೆಕ್ಕ ಇಲ್ದಿರೋ ಅಮೌಂಟನ್ನು ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಪೊಲೀಸವರು ಅವರನ್ನು ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಆದರೆ ಇದರಿಂದ ಇರ್ತಕ್ಕಂಥದ್ದು ದೇವಿಯಾನಿಯ ಕುತಂತ್ರಕ್ಕೆ ನಿಜಕ್ಕೂ ಮನೆಯ ನೆಮ್ಮದಿ ಬಲಿಪಶುವಾಗ್ತದೆ. ಈ ಕಡೆ ಅಂಜು ಹತ್ರ ದೇವಿಯಾನಿ ಬಂದಿದೆ. ನೋಡು ಮಗಳೇ, ನಿನ್ನ ಹತ್ರ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಎಂಗೇಜ್ಮೆಂಟ್ನ ಮದುವೆಯನ್ನು ನಿಲ್ಲಿಸ್ತೀನಿ ಅಂತ ನಾನು ಹೇಳ್ದಾಗೆ ಮಾಡಿದ್ದೀನಿ. ಇವತ್ತು ಅಜಿತ್ ತಂದೆ ಅರೆಸ್ಟ್ ಆಗಿರುವುದಕ್ಕೆ ಕಾರಣ ನಾನೇನೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು. ಈ ರೀತಿಯಾಗಿ ಮರ್ಯಾದೆ ಕಳ್ಕೊಂಡವರ ಮನೆಗೆ ಯಾರೂ ಕೂಡ ಹುಡುಗಿ ಕೇಳ್ಕೊಂಡು ಬರುವುದಿಲ್ಲ. ಕೊನೆಗೂ ನೀನು ಅಂದ್ಕೊಂಡಾಗೆ ನಿನ್ನ ಎಂಗೇಜ್ಮೆಂಟ್ ಸ್ಟಾಪ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಂಜು ತುಂಬ ಥ್ಯಾಂಕ್ಸ್ ಮಾಮ್, ನೀನು ಎಷ್ಟು ನನ್ನ ಪ್ರೀತಿ ಮಾಡ್ತೀಯ, ನನಗೋಸ್ಕರ ಎಷ್ಟೆಲ್ಲ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ನನ್ನ ಮಗಳಲ್ವ, ತಾಯಿಯಾಗಿ ನನ್ನ ಮಗಳಿಗೋಸ್ಕರ ಮಾಡ್ತೇನೆ, ಯಾರಿಗೋಸ್ಕರ ಮಾಡಲಿ ಮಗಳೇ ಅಂತ ಹೇಳಿ ದೇವ್ಯಾನಿ ಕೂಡ ಹೇಳ್ತಾರೆ. ನಂತರ ಅಂಜುಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಡತ್ತೆ. ತದನಂತರ ಇಲ್ಲಿ ಭೂಮಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಈ ಕಡೆ ಅಜಿತ್ ಬಂದು ಮಾತಾಡಿಸ್ತಾ ಇದ್ರು ಕೂಡ ಭೂಮಿ ಮಾತಾಡಿಸ್ತಾ ಇಲ್ಲ. ಯಾಕೆ ಭೂಮಿ ನೆಲದ ಮೇಲೆ ಮಲ್ಕೊಂಡಿದ್ಯಾ, ಹಾಸಿಗೆ ಮೇಲೆ ಮಲ್ಕೊಳ್ಬೇಕಲ್ವಾ, ಚಳಿ ಆಗತ್ತೆ, ಹೋಗಿ ಮಲ್ಕು ಅಂತ ಹೇಳ್ತಾರೆ ಅಜಿತ್. ಆದರೆ ರೆಸ್ಪಾಂಡೇ ಮಾಡ್ತಿಲ್ಲ ಭೂಮಿ. ಯಾಕೆ ಭೂಮಿ ಈ ರೀತಿ ರೆಸ್ಪಾಂಡ್ ಮಾಡ್ತಿಲ್ಲ, ಏನಾಗಿದೆ, ನಾನು ಪೊಲೀಸ್ ಸ್ಟೇಷನಲ್ಲಿ ಪ್ರಪೋಸ್ ಮಾಡಿದ ಕಾರಣದಿಂದ ಹೀಗೆ ಈ ರೀತಿ ನಡ್ಕೋತದಾಳ, ನಾನು ಪ್ರಪೋಸ್ ಮಾಡಿದೆ ಅನ್ನೋ ಕಾರಣಕ್ಕೆ, ಅಥವಾ ಆ ರೀತಿ ಏನಾದರೂ ಇದ್ದಿದ್ರೆ ಅವಳು ನನ್ನ ಬೈಕಲ್ಲೇ ಬರ್ತಿರ್ಲಿಲ್ಲ, ಇಡೀ ಮನೆಯವರೆಲ್ಲ ಅಪ್ಪನಿಗೆ ಈ ರೀತಿ ಆಗಿದೆ, ಅಪ್ಪ ಜೈಲಿಗೆ ಹೋಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಿಜಕ್ಕೂ ಕೂಡ ಅಪ್ಪ ಬಗ್ಗೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಈ ಭೂಮಿ ನೋಡಿದ್ರೆ ಇನ್ಯಾವುದೋ ಕಾರಣಕ್ಕೆ ತಲೆ ಕೆಡಿಸ್ಕೊಂಡಿದ್ದಾಳಲ್ಲ, ಯಾಕಿರ್ಬೋದು, ಏನು ಅರ್ಥನೇ ಆಗ್ತಿಲ್ವಲ್ಲಪ್ಪ ಅಂತ ಹೇಳಿ ಅಜಿತ್ ತಲೆ ಕೆಡಿಸ್ಕೊತಿದ್ದಾರೆ. ಇದ್ರ ಕಡೆ ಭೂಮಿ ಮಾತ್ರ ಯಾವುದೇ ಉತ್ತರವನ್ನು ಕೂಡ ಕೊಡ್ತಿಲ್ಲ. ಅಜಿತ್ ಎಷ್ಟೇ ಪ್ರಶ್ನೆ ಮಾಡಿದ್ರು ಕೂಡ ಉತ್ತರಿಸದೆ ಸುಮ್ಮನಿದ್ದಾರೆ. ಯಾಕಿರ್ಬೋದು, ಖಂಡಿತವಾಗ್ಲೂ ಅಲ್ಲಿ ಅಜಿತ್ ಭೂಮಿಗೆ ಪ್ರಪೋಸ್ ಮಾಡಿದ್ರು. ಇಷ್ಟು ದಿನ ಸೀರಿಯಸ್ ಆಗಿ ತಗೊಳ್ದೇ ಇರೋ ಭೂಮಿ ಈ ಬಾರಿ ನಿಜಕ್ಕೂ ಅಜಿತ್ನ ಪ್ರಪೋಸ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದೇ ಕನ್ಫ್ಯೂಷನ್ ಆಗ್ತಿರೋದು ಅಜಿತ್ಗೆ. ಇಷ್ಟೊಂದು ದಿನ ನಾನು ಎಷ್ಟೋ ಬಾರಿ ನೇರವಾಗಿ ಹೇಳಿದ್ದೀನಿ, ಆದರೆ ಅವಳು ಅದನ್ನು ತಮಾಷೆ ಅಂದ್ಕೊಂಡಿದ್ಲು. ನಾನು ನಿಜನೇ ಹೇಳಿದ್ದೆ, ಬಟ್ ಅವಳು ತಮಾಷೆ ಅನ್ಕೋತಾ ಇದ್ಲು. ಆದರೆ ಈ ಬಾರಿ ಯಾಕೆ ಈ ರೀತಿ ಆಗಿದೆ, ಬೇರೆ ಯಾವುದಾದ್ರೂ ವಿಷಯಕ್ಕಿರಬಹುದಾ ಅಂತ ಹೇಳಿನೇ ಅಜಿತ್ತಲ್ಲಿ ಕೆಡಿಸ್ಕೊತಿರ್ತಾರೆ. ತದನಂತರ ಆಯ್ತ ಕಡೆ ದೇವ್ಯಾನಿ ಭದ್ರಂಗೆ ಕಾಲ್ ಮಾಡ್ತಾರೆ. ಭದ್ರನ್ನ ರಿಲೀಸ್ ಮಾಡಿಸಿದ್ದಾಗಿದೆ. ಭದ್ರನ್ ಮುಖಾಂತರನೇ ರೌಡಿಗಳನ್ನ ಬಿಟ್ಟು ಇಲ್ಲಿ ಅಜಿತ್ ತಂದೆ ಅರೆಸ್ಟ್ ಆಗೋ ಹಾಗೆ ದೇವ್ಯಾನಿ ಮಾಡಿತು. ಅದೇ ಕಾರಣಕ್ಕೆ ಅವನ್ನ ಅಪ್ರಿಷಿಯೇಟ್ ಮಾಡಿದೆ. ಕೇಳಿರೋ ದುಡ್ಡಿಗಿಂತ ಜಾಸ್ತಿ ಕೊಡ್ತೀನಿ, ಯಾಕಂದರೆ ನನ್ನ ಕೆಲಸ ಆಗಿದೆ. ಅದೇ ರೀತಿಯಾಗಿ ಶಾರದಾನ ಹುಡ್ಕೋ ಕೆಲಸಕ್ಕೂ ಕೂಡ ನೀನು ಮುಂದೆ ಆಗಬೇಕು, ಶಾರದಾ ಎಲ್ಲಿ ಇದ್ರೂ ನನ್ನ ಕಣ್ಮುಂದೆ ಬರಬೇಕು, ನೀನು ಭೂಮಿ ತಂದೆಯನ್ನು ಹುಡ್ಕೋಕ್ಕೆ ಟೈಮ್ ತೊಗೊಂಡಿಲ್ಲ, ಅಷ್ಟೆಲ್ಲ ಟೈಮ್ ತೊಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ದೇವ್ಯಾನಿ. ಖಂಡಿತ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಭದ್ರ ಹೇಳ್ತಿದ್ದಾರೆ. ಅತ್ತ ಕಡೆ ಅಶ್ವಿನಿ ಕೂಡ ಭದ್ರಂಗೆ ಕಾಲ್ ಮಾಡ್ತಿದ್ದಾರೆ. ಬಟ್ ಭದ್ರ ಮಾತ್ರ ದೇವ್ಯಾನಿ ಜೊತೆನೇ ಮಾತಾಡ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಏನದು ಈ ಭದ್ರ ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ, ನನ್ನ ಕಾಲ್ ಇದೆ ಅಂತ ಗೊತ್ತಿದ್ದು ಕೂಡ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಖಂಡಿತ ಅವನಿಗೆ ಅಹಂಕಾರ ಜಾಸ್ತಿ ಆಗಿದೆ ಅಂತಾನೆ ಅಶ್ವಿನಿ ಅನ್ಕೋತಿದ್ದಾರೆ. ತದನಂತರ ಈ ಕಡೆ ಶಾರದನ್ನ ಹುಡುಕ್ತಿದ್ದಂತಹ ಶ್ರವಣವರು ಕೂಡ ಯಾವಾಗ ಅಜಿತ್ ತಂದೆ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು, ಮಂಡ್ಯಕ್ಕೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಅಜಿತ್ಗೆ ಸುಳಿವು ಸಿಕ್ಕಿದೆ. ಯಾಕಂದರೆ ಅಪ್ಪನ ವಿರುದ್ಧ ಯಾರು ಷಡ್ಯಂತ್ರ ಮಾಡಿತು ಅನ್ನೋದು ಗೊತ್ತಾಗದೇ ಇದ್ರು, ಯಾರೂ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಮನೆಯವ್ರ ಹತ್ರ ಬಂದಿದೆ. ಅಮ್ಮ, ಅಪ್ಪನ ವಿರುದ್ಧವಾಗಿ ಯಾರು ಮಾಡಿತು ಅಂತ ಗೊತ್ತಾಗಿಲ್ಲ, ಬಟ್ ಅಪ್ಪನ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಸಾಕ್ಷಿಗಳು ಸಿಕ್ಕಿದೆ, ಅಪ್ಪನ ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಅಜಿತ್ ಹೇಳ್ತಾರೆ. ಹೀಗೂ ಖಂಡಿತ ಕಂದ, ನಿಮ್ಮಪ್ಪ ಎಂದು ಕೂಡ ಯಾರಿಗೂ ದ್ರೋಹ ಬಗ್ದವರಲ್ಲ, ಜೊತೆಗೆ ಯಾವತ್ತೂ ತಪ್ಪು ಮಾಡಿದವರಲ್ಲ. ನಿಮ್ಮಪ್ಪ ನಿಜಕ್ಕೂ ಕೂಡ ಪ್ರಾಮಾಣಿಕ ವ್ಯಕ್ತಿ. ಆದರೆ ಯಾರವ್ರ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡಿದಾರೋ ಗೊತ್ತಿಲ್ಲ. ಖಂಡಿತ ಹೋಗಿ ನಿಮ್ಮಪ್ಪನ ಮೊದಲು ಬಿಡಿಸ್ಕೊಂಡು ಬಾ ಅಂತ ಸಂಗೀತ ಅವ್ರು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಬರ್ತಾರೆ. ಮಾವ ನೀವೇನಿಲ್ಲಿ ಅಂತ ಹೇಳಿದಾಗ ಇನ್ನೇನು ಮಾಡೋದು, ಇಲ್ಲಿ ಭಾವ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಜೊತೆಗೆ ಕಳಸದಲ್ಲಿ ಶಾರದಾ ಕೂಡ ಇಲ್ಲ. ಆ ವಿಷಯನ ನಾನು ಆಮೇಲೆ ಹೇಳ್ತೀನಿ, ನಡಿ ಫಸ್ಟ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಭಾವನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಶ್ರವಣ್ ಜೊತೆಗೂಡಿ ಅಜಿತ್ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ತದನಂತರ ಅಜಿತ್ ರೌಡಿಗಳನ್ನ ಕರ್ಕೊಂಡು ಹೋಗಿ ಇವರೇನೆ ಪೆಸ್ಟಿಸೈಡ್ಸ್ ಹಾಕೋ ನೆಪದಲ್ಲಿ ಆಫೀಸ್ಗೆ ಹೋಗಿ ದುಡ್ಡನ್ನು ಇಟ್ಟಿರೋದು ಇವರೇ ಬಾಯ್ಬಿಟ್ಟಿದ್ದಾರೆ. ಇವರನ್ನು ಕಸ್ಟಡಿಗೆ ತೊಗೊಂಡು ಬಾಯ್ಬಿಡಿಸಿ ಜೊತೆಗೆ ಇಲ್ಲಿ ಅಪ್ಪನ ಯಾವುದೇ ರೀತಿ ಆಪಾದನೆ ತಪ್ಪು ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅವರನ್ನು ರಿಲೀಸ್ ಮಾಡಿಸಿ ಅಂತ ಹೇಳಿ ಇಲ್ಲಿ
ಅಚ್ಯುತ್ ರಿಕ್ವೆಸ್ಟ್ ಮಾಡ್ಕೋತಾರೆ. ಇನ್ಸ್ಪೆಕ್ಟರ್ ಕೂಡ ಅವ್ರ ತಂದೆಯನ್ನು ರಿಲೀಸ್ ಮಾಡಿಸ್ತಾರೆ. ಕೊನೆಗೂ ಕೂಡ ಇದ್ದ ಕಡೆ ಅಚ್ಯುತ್ ತಂದೆ ರಿಲೀಸ್ ಆಗಿದ್ದಾರೆ. ಆದರೆ ಮನೆ ಹತ್ರ ಮೀಡಿಯಾದವರು ಎಂಟ್ರಿ ಕೊಟ್ಟಿದ್ದಾರೆ. ಮೀಡಿಯಾದವರ ಮುಂದೆ ಭೂಮಿ ಖಡಕ್ಕಾಗಿ ಮಾತಾಡ್ತಿದ್ದಾಳೆ. ನಮ್ಮ ಫ್ಯಾಮಿಲಿ ವಿಷಯ ಕಟ್ಕೊಂಡು ನಿಮಗೇನು ಬೇಕಾದಷ್ಟು ವಿಷಯ ಇದೆ ತಲೆ ಕೆಡಿಸ್ಕೊಳ್ಳೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈ ರೀತಿ ಯಾರ್ದಾದ್ರೂ ದೊಡ್ಡವ್ರ ಮನೆ ಪರ್ಸನಲ್ ವಿಷಯಗಳು ಬಂದ್ಬಿಟ್ರೆ ಸಾಕು, ಬಂದ್ಬಿಡ್ತೀರಾ ಅಲ್ವಾ? ನಿಜಕ್ಕೂ ನಮ್ಮ ಭಾವ ಯಾವತ್ತೂ ಕೂಡ ಯಾವುದೇ ರೀತಿ ತಪ್ಪು ಮಾಡ್ದವ್ರಲ್ಲ, ಅವ್ರ ವಿರುದ್ಧ ಯಾವುದೋ ಷಡ್ಯಂತ್ರ ನಡೆದದ ಅಂತ ಹೇಳ್ತಿದ್ರೆ ಹೌದಾ, ಹಾಗೆ ದುಡ್ಡು ಸಿಕ್ಬಿಡ್ತಾ, ಹಾಗೆ ಹೀಗೆ ಅಂತ ಮೀಡಿಯಾದವ್ರು ಪ್ರಶ್ನೆ ಮಾಡ್ತಾರೆ. ಇದರಿಂದಾಗಿ ಭೂಮಿ ಖಡಕ್ ಆಗ್ತಾಳೆ. ಆಗ ಇಲ್ಲಿ ಅಪ್ಪು ಏನು ಮೀಡಿಯಾದವ್ರ ಜೊತೆ ಈ ರೀತಿ ಮಾತಾಡುದಾ ಅಂತ ಅಂಜು ಅಪ್ಪು ಭೂಮಿಯನ್ನು ಕೇಳಿದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ. ಇವ್ರ ಮುಂದೆ ಆ ರೀತಿ ಸಾಫ್ಟಾಗಿ ಮಾತಾಡಿದ್ರೆ ತಲೆ ಮೇಲೆ ಬಂದು ಕುತ್ಕೋತಾರೆ, ಇವ್ರ ಹತ್ರ ಹೀಗೆ ಮಾತಾಡಬೇಕು ಅಂತ ಹೇಳಿ ತನ್ನ ಮಾವನ್ನ ವಹಿಸ್ಕೊಂಡು ತನ್ನ ಮಾವ ಎಂಥ ಮನುಷ್ಯ ಅಂತ ಹೇಳಿ ಮಾತಾಡ್ತಿದ್ದಾರೆ. ಇದೇ ರೀತಿ ಮಾತಾಡ್ತಾ ಇದ್ರೆ ಖಂಡಿತ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ, ನಿಮಗೆ ಸರಿಯಾದ ಶಾಸ್ತಿ ಮಾಡಬೇಕಾಗತ್ತೆ ಅಂತ ಕೂಡ ಎಚ್ಚರಿಕೆ ಕೊಡ್ತಾಳೆ. ಅಷ್ಟರಲ್ಲಿ ಅಜಿತ್ ಶ್ರವಣ್ ಹಾಗೆ ಅಜಿತ್ ತಂದೆ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ಇಲ್ಲಿ ಭೂಮಿ ಮಾತಾಡೋದನ್ನು ನೋಡಿದ್ರೆ ನಿಜಕ್ಕೂ ಅಜಿತ್ ತಂದೆಗೆ ಭೂಮಿ ಬಗ್ಗೆ ಇದ್ದಂಥ ಒಪಿನಿಯನ್ ಚೇಂಜ್ ಆಗ್ತದೆ. ತದನಂತರ ಇಲ್ಲಿ ಭೂಮಿ ಅಂತ ಹೇಳಿ ಮಾವನೇ ಬರ್ತಾರೆ, ಮೀಡಿಯಾದವರೆಲ್ಲ ಮುತ್ಕೋತಾರೆ. ಆಗ ಇಲ್ಲಿ ಅಜಿತ್ ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ, ರಿಲೀಸ್ ಮಾಡಿಸಿ ಕರ್ಕೊಂಡು ಬಂದಿದ್ವಿ, ದಯವಿಟ್ಟು ಇನ್ಯಾವುದೇ ರೀತಿಯಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಅಜಿತ್ ಎಲ್ಲರನ್ನ ಕೂಡ ಕಳಿಸ್ಬಿಡ್ತಾರೆ. ನಂತರ ಅಜಿತ್ ತಂದೆ ಭೂಮಿ ಹತ್ರ ಬಂದಿದೆ. ನಿಜಕ್ಕೂ ಸೊಸೆ ಅಂದರೆ ನಿಂತರ ಇರಬೇಕಮ್ಮ ಅಂತ ಹಗ್ ಮಾಡ್ತಾರೆ, ಮಗಳ ಥರ ಟ್ರೀಟ್ ಮಾಡ್ತಾರೆ. ಕೊನೆಗೂ ಕೂಡ ಭೂಮಿಯನ್ನು ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದಾಗಿದೆ. ತದನಂತರ ಮನೆ ಒಳಗಡೆ ಬರ್ತಿದ್ದಾಗನ ಕೊನೆಗೂ ಅಪ್ಪನ ವಿರುದ್ಧ ಯಾರು ರೀತಿ ಮಾಡಿದ್ದಾರೆ ಅನ್ನೋದನ್ನು ಕಂಡು ಹಿಡಿದೇ ಮಾತ್ರ ಬಿಡುವುದಿಲ್ಲ, ಕಂಡು ಹಿಡಿದೇ ಹಿಡಿತೀನಿ ಅಂತ ಅಜ್ಜದ ಹೇಳ್ತಿದ್ದಾರೆ. ಸತ್ಯನ ಕೂಡ ಅದನ್ನೇ ಹೇಳ್ತಿದ್ದಾರೆ. ನನಗೆ ನನ್ನ ಭಾವ ಮಗನ ಮೇಲೆ ವಿಶ್ವಾಸ ಇದೆ, ನನ್ನ ವಿರುದ್ಧ ಯಾರೇ ರೀತಿ ಷಡ್ಯಂತ್ರ ಮಾಡಿದ್ರು ಅವ್ರು ಯಾರು ಅನ್ನೋದು ಗೊತ್ತಾಗಲೇಬೇಕು ಅಂತ ಹೇಳಿ ಅಜ್ಜ ತಂದೆ ಕೂಡ ಹೇಳ್ತಾರೆ. ನಂತರ ಶಾರದಕ್ಕ ಸಿಗಲಿಲ್ಲ ಅಂತ ಹೇಳಿದ್ರಲ್ಲ ಭಾವ, ವಿಷಯ ಏನಾಯಿತು ಅಂತ ದಿವ್ಯಾನ ಕೇಳಿದಕ್ಕೆ ಶಾರದಾ ಅಲ್ಲೆಲ್ಲೂ ಇಲ್ವಂತೆ, ಶಾರದಾನ ಕಿಡ್ನಾಪ್ ಮಾಡಿದ ಹುಡುಗನೇ ಸಿಕ್ಕಿದ್ದ, ಅವನೇ ಲಾಕ್ ಆಗಿದ್ದಾನೆ, ಯಾರೋ ದುಡ್ಡು ಕೊಟ್ಟರು ಅದಕ್ಕೋಸ್ಕರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾನೆ, ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು, ತದನಂತರನೇ ಯಾರು ಏನು ಮಾಡಿಸಿದ್ದು ಅಂತ ಗೊತ್ತಾಗೋದು ಅಂತ ಹೇಳ್ತಾರೆ. ಇತ್ತ ಕಡೆ ಅವತ್ತೇ ಶಾರದಾ ಅತ್ತೆ ಅನಾಥಾಶ್ರಮಕ್ಕೆ ಬಂದಿದ್ರು. ಅವತ್ತು ಅವ್ರು ನಮ್ಮ ಕಣ್ಣಿಗೆ ಬೀಳ್ತಾರೆ ಅಂತಲೇ ಬೇರೆ ಯಾರೂ ಇದನ್ನು ಮಾಡಿಸಿರ್ಬೋದು, ಸಾಧ್ಯತೆ ಇದೆ ಅಲ್ವಾ, ನಮ್ಮ ಕಣ್ಣಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅಂತ ಅಜಿತ್ ಕೂಡ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಇದನ್ನೆಲ್ಲ ಯಾರು ಮಾಡಿತು ಅನ್ನೋದನ್ನು ಖಂಡಿತ ಪತ್ತೆ ಹಚ್ತೀವಿ ಅಂತ ಶ್ರವಣ್, ಸತ್ಯಣ್ಣ ಹಾಗೆ ಅಜಿತ್ ಎಲ್ಲರೂ ಕೂಡ ಹೇಳ್ತಾರೆ. ಇದರ ನಡುವೆ ದೇವ್ಯಾನಿ ಅವರ ಮಗಳ ಮದುವೆಯ ಪ್ರಸ್ತಾಪ ಕೂಡ ಆಗ್ತದೆ. ಜೊತೆಗೆ ಇದ್ದ ಕಡೆ ಭೂಮಿ ದೇವರ ಮುಂದೆ ಕೂತು ಅಜಿತ್ ಸಾಹೇಬ್ರು ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಜಿತ್ ಸಾಹೇಬ್ರೆ ನನ್ನ ಬದುಕಾಗಿರ್ಬೋದು, ಆದರೆ ಅವ್ರ ಪ್ರೀತಿಯನ್ನು ನಾನು ಒಪ್ಕೋಬಹುದಾ ದೇವ್ರೆ, ನೀನೇ ನನಗೆ ಅದಕ್ಕೆ ಸುಳಿವನ್ನು ಕೊಡಬೇಕು ಅಂತ ಹೇಳಿ ದೇವ್ರ ಹತ್ರ ಮೊರೆ ಇಡ್ತಾಳೆ. ಕೊನೆಗೂ ಬಲ್ಗಡೆಯಿಂದ ಹೂ ಬಿಡುತ್ತೆ. ಕೊನೆಗೂ ಕೂಡ ಇಲ್ಲಿ ಭೂಮಿ ತನ್ನ ಅಜಿತ್ನ ಪ್ರೀತಿಯನ್ನು ಅಪ್ಪುತ್ತಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುತ್ತಾ ಮರಿಬೇಡಿ.